ನಮಸ್ಕಾರ. ಇವತ್ತು ನಾವು ಶ್ರೀರಂಗಪಟ್ಟಣ ತಾಲೂಕು ಒಬ್ಬ ಕಬ್ಬು ರೈತ ಬೆಳೆಗಾರರ ಜಮೀನಲ್ಲಿ ಇದೀವಿ ನಾವು. ನಮಸ್ಕಾರ ಸರ್. ನಮಸ್ಕಾರ. ಇದು ಊರ ಹೆಸರು? ಅಚ್ಚಪ್ಪನ ಕೊಪ್ಪಲು. ಅಚ್ಚಪ್ಪನ ಕೊಪ್ಪಲು. ಒಟ್ಟು ಎಷ್ಟು ಕುಂಟೆ ಇದೆ ಇದು ಕಬ್ಬು? 33 ಕುಂಟೆ ಇದೆ. 33 ಕುಂಟೆ. ಯಾವ ತಾರೀಕು ನಾಟಿ ಮಾಡಿದ್ದು? ಜೂನ್ 30. ಜೂನ್ 30, 2025. ಇವತ್ತು ಜುಲೈ 30, 2026. ಈಗ ಎಷ್ಟು ಟನ್ ಕಟಾವಾಗಿದೆ? ನೀವು ಮಾತಾಡಿ ಸರ್. ಮೂರ್ತಿ ಸರ್. 38 ಟನ್ ಹೋಗಿದೆ. 38 ಟನ್. ಈಗ ಇನ್ನು ಕಟಾವ್ ಮಾಡುವಂತ ಪೆಂಡಿಂಗ್ ಇರುವಂತದ್ದು ಅಂದಾಜು 60 ಭಾಗ ಇದೆ. 60 ಭಾಗ ಇದೆ. ಈಗ ಹೇಳಿ, ಎಷ್ಟು ಇಳುವರಿ ಎಕ್ಸ್ಪೆಕ್ಟೇಷನ್ ಇದೆ, ಮತ್ತೆ ಯಾವ್ಯಾವ ಹಂತದಲ್ಲಿ ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿ ಉತ್ಪನ್ನ ಬಳಕೆ ಮಾಡಿದೀರಾ? ಇದು ಮಿನಿಮಮ್ 80 ಟನ್ ಬರಬಹುದು. ಮಳೆ ಇಲ್ಲದ ಕಾರಣ 80 ಟನ್ಗಿದೆ. ಮತ್ತೆ ಮಳೆ ಬಿದ್ದಿದ್ರೆ ಇನ್ನೂ ಜಾಸ್ತಿ ಆಗಿದೆ. ಇನ್ನೂ ಒಂದು 8 ರಿಂದ 10 ಟನ್ ಜಾಸ್ತಿ ಆಗೋದು 33 ಕುಂಟೆಗೆ. ಎಷ್ಟಡಿ ಪಟ ಇದು? ಇದು 5 ಅಡಿ ಪಟ. 5 ಅಡಿ ಪಟ. ತಳಿ 517. ಈಗ ಅವರೇಜ್ ಈ ಭಾಗದಲ್ಲಿ ರೈತರು ಎಷ್ಟು ಟನ್ ತೆಗಿತಾ ಇದಾರೆ? ಅವರೇಜ್ ಮಾಮೂಲಿ ಉತ್ಪನ್ನಗಳು, ರಸಗೊಬ್ಬರ ಈ ತರ ಎಲ್ಲ ಬಳಕೆ ಮಾಡಿ ಎಷ್ಟು ಟನ್ ಅವರೇಜ್ ಇದೆ? ಅವರೇಜು ಎಕರೆಗೆ 60, ಕೂಳೆ ಬೆಳೆಯಲ್ಲಿ 40-50 ಇಷ್ಟೇ. ಮ್ಯಾಕ್ಸಿಮಮ್ ಮಂಡ್ಯ ಜಿಲ್ಲೆ ಕಬ್ಬು ಬೆಳೀತಾರೆ. ಹೌದು, 60 ಇದೆ ಅವರೇಜ್. ಈಗ ಈ ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿ, ಈಗ ಸೇವದ ಮದರತ್ ಅಭಿಯಾನ ಅಡಿಯಲ್ಲಿ ಯಾವ ಉತ್ಪನ್ನಗಳನ್ನ ಬಳಕೆ ಮಾಡಿದ್ದಾರೆ? ಇವರು ಆರ್ಗ್ಯಾನಿಕ್ DAP ಪ್ರೋಮನ್ ಬಳಕೆ ಮಾಡಿದ್ದಾರೆ, ಪೊಟಾಸ್ ಬಳಕೆ ಮಾಡಿದ್ದಾರೆ, ಭೂಮಿ ಪವರ್ ಬಳಕೆ ಮಾಡಿದ್ದಾರೆ, ಮತ್ತೆ ಸಿಂಪರಣೆಗೆ ಗ್ರೋ ನೈಟ್ರೇಕಿಂಗು, ಬ್ಲೂಮು. ಈಗ ಬಳಕೆ ಮಾಡಿಲ್ದೇ ಇರೋಂತ ಕಬ್ಬಿಗೆ ಬಳಕೆ ಮಾಡಿರೋಂತ ಕಬ್ಬಿಗೆ ಏನು ವ್ಯತ್ಯಾಸ ಇದೆ? ಇದು ತೂಕ ಬರ್ತೈತೆ ಚೆನ್ನಾಗೆ, ಮತ್ತೆ ಗಣಿಕೆಗಳು ಜಾಸ್ತಿ ಇದೆ, ಮತ್ತೆ ಟಿಲ್ಲರ್ಸ್ ಜಾಸ್ತಿ ಇದೆ. ಈಗ ನಿಮ್ ಜೊತೆಗೆ ಸರ್ ಬಂದಿದ್ದಾರೆ, ಈಗ ಅವರ ಅನಿಸಿಕೆ ನೀವು ಮಾತಾಡ್ಸ್ಬೋದ ಒಂದ್ ನಿಮಿಷ? ನಮ್ಮ ಮಂಡ್ಯ ಜಿಲ್ಲೆಯ ರೈತ ಶಾಲೆಯ ಮುಖ್ಯಸ್ಥರಾದ ಸತ್ಯಮೂರ್ತಿ ಅವರು ಮತ್ತೆ ಅವರ ಸಹಪಾಠಿ ಅವರು ಬಂದಿದ್ದಾರೆ. ಇವರು ನಮಗೆ ಕಳೆದ 1.5 ವರ್ಷದಿಂದ ನನಗೆ ಪರಿಚಯ. ಮತ್ತೆ ಅವರ ನಮ್ಮ ಒಂದು ಕಾಂಬಿನೇಷನ್ ಅಲ್ಲಿ ಈ ಅಭಿಯಾನವನ್ನ ಮುಂದುವರಿಸಬೇಕಂತೇಳಿ ನಾವು ಹೋದ ವರ್ಷ ನಾವು ಮಾತುಕತೆ ಆಡಿ ಈಗ ಅವರು ಬಂದಿದ್ದಾರೆ. ನಾನು ಹೇಳಿದೆ ರಿಸಲ್ಟ್ ಬಂದ ಮೇಲೆ ಬನ್ನಿ ಸರ್ ಅಂತ ಹೇಳಿದೆ ಅವ್ರಿಗೆ. ಈಗ ಅವ್ರು ಬಂದಿದ್ದಾರೆ, ವಿಸಿಟ್ ಮಾಡಿದ್ದಾರೆ. ಅವ್ರ ಅನಿಸಿಕೆ ಕೇಳಿ. ಸರ್ ನಮಸ್ಕಾರ. ಹೇಳಿ. ನಮಸ್ಕಾರ ಸರ್, ನನ್ನ ಹೆಸರು ಸತ್ಯಮೂರ್ತಿ ಅಂತ ಹೇಳಿ. ಕಳೆದ 5 ವರ್ಷದಿಂದ ರೈತರ ಎಜುಕೇಟ್ ಮಾಡಬೇಕು ಅವ್ರ ಹೇಳಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದೀನಿ. ಅದ್ರ ಮುಖಾಂತರ ಫಾರ್ಮರ್ಸ್ಗೆ ಎಜುಕೇಶನ್ ಕೊಡಬೇಕು, ಅಗ್ರಿಕಲ್ಚರ್ ಎಜುಕೇಶನ್ ಫಾರ್ಮರ್ಗೆ ಕೊಡಬೇಕು ಅನ್ನೋದು ಆ ಸಂಸ್ಥೆಯ ಮುಖ್ಯ ಉದ್ದೇಶ. ಹಾಗಾಗಿ ರೈತರ ಶಾಲೆ ಮಾಡಿದ್ದೀನಿ. ಮಂಡ್ಯದಲ್ಲಿ ಸುಮಾರು 17 ಘಟಕಗಳಿದಾವೆ, 17 ಕಡೆ ಶಾಲೆಗಳು ಮಾಡಿದ್ದೀವಿ. ಸೊ ಮೂರ್ತಿ ಸರ್ ನನಗೆ 1 ವರ್ಷದಿಂದನೂ ಪರಿಚಯ. ಅವ್ರು ಹೇಳ್ತಾ ಇದ್ರು ನನಗೆ. ಆದರೆ ಯಾವುದೇ ವಿಚಾರವನ್ನ ಎಲ್ಲ ಸಾವಿರಾರು ಕಂಪನಿಗಳು ಬರ್ತಾರೆ, ಎಲ್ಲರೂ ಅದೇ ಹೇಳ್ತಾರೆ, ಎಲ್ಲರೂ ಅದೇ ವಿಚಾರಗಳನ್ನ ಮಂಡಿಸ್ತಾರೆ. ಆದರೆ ನಮಗೆ ರಿಸಲ್ಟ್ ಗೊತ್ತಾಗಬೇಕಲ್ಲ ಅಂತಂದಾಗ 1 ವರ್ಷದ ಅವರ ಒಡನಾಟದಲ್ಲಿ ನಾನು ನೋಡಿದಾಗ ಇವತ್ತು ಅದಕ್ಕೆ ಫೀಲ್ಡ್ ವಿಸಿಟ್ ಬಂದೆ. ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ಅದು ಸ್ವಲ್ಪ ಗಣಿಕೆ ಎಣಿಸ್ಬೋದು? ಅದು ಎಣಿಸ್ಬೋದು. 1, 2, 3, 4 ಅದಲ್ಲ ಪೈರು ಎಷ್ಟು? 33 ಇದೆ ಸರ್. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 17, 18, 19, 20, 21, 22, 23, 24, 25, 26, 27, 33 ಇದೆ ಸರ್. ಮರಿಗಳು ಬಂದಿದೆ. ಕಡ್ದಿದ್ದಾರೆ ನೋಡಿ. ಇಲ್ಲ ಇದು ಕರ್ಕೊಂಡಿದ್ದಾರೆ. ಇಲ್ಲೂ ನೋಡಿ, ಇಲ್ಲಿ ಕರ್ಕೊಂಡಿದ್ದಾರೆ ನೋಡಿ. ಇಲ್ಲ 27, 28, 33 ಇದೆ ಸರ್. 30, 31, ಅಲ್ಲಿ ಕರೀತಾರೆ ನೋಡಿ. 33 ಇದಾವೆ. ಹೇಳಿ ಮೂರ್ತಿ ಸರ್. ಕನ್ಕ್ಲೂಡ್ ಮಾಡಿ. ಈಗ ಈ ಒಂದು ಉದ್ದೇಶ ಏನು? ಈಗ ರೈತರು ಮುಂದೆ ಈಗ ಏನ್ ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಸರ್ ಎಣಿಸಿದ್ದಾರೆ, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ರೈತರಿಗೆ? ರೈತಾಪಿ ವರ್ಗ ಏನ್ ಮಾಡ್ಬೇಕು ಅಂದ್ರೆ, ನಾವು ರಾಸಾಯನಿಕ ಕೃಷಿಯಲ್ಲಿ ಇಳುವರಿಯನ್ನ ತೆಗೆದು ಬಹಳ ಕಷ್ಟ. ಭೂಮಿಯ ಫಲವತ್ತತೆ ಹಾಳಾಗುತ್ತೆ, ಭೌತಿಕ ಕ್ರಿಯೆ ನಡೆಯಲ್ಲ. ರಾಸಾಯನಿಕ ಕ್ರಿಯೆನಲ್ಲಿ ಭೌತಿಕ ಕ್ರಿಯೆ ಮೇಲೆ ಅದು ಪರಿಣಾಮ ಬೀರ್ತದೆ. ಹಂಗಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ನಾವು ಜೈವಿಕ ಕ್ರಿಯೆ ಮತ್ತು ಭೌತಿಕ ಕ್ರಿಯೆ ಆಧಾರದ ಮೇಲೆ ನಾವು ವ್ಯವಸಾಯವನ್ನ ಮಾಡಬೇಕಾದಾಗ ಭೂಮಿ ಫಲವತ್ತತೆ ಆಗುತ್ತೆ. ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಈಗ ಒಟ್ಟಾರೆಯಾಗಿ ಮಣ್ಣಿನ ಗುಣಧರ್ಮಗಳನ್ನ ಕಾಪಾಡ್ಕೋಬೇಕು. ಹೌದು. ಸೊ ಬೆಳೆ ಬೆಳೆಯೋ ಜೊತೆಗೆ ಮಣ್ಣಿನ ಗುಣಧರ್ಮ ಕಾಪಾಡಿದಷ್ಟು ನಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ, ಭೂಮಿ ಫಲವತ್ತತೆ ಬರುತ್ತೆ. ಮುಂದಿನ ಜನರೇಷನ್ಗೆ ನಾವು ಭೂಮಿಯನ್ನ ಉತ್ತಮವಾಗಿ ಬಿಟ್ಕೊಡ್ಬೋದು. ಈಗ ನೆಕ್ಸ್ಟ್ ಕೂಳೆ ಏನ್ ಎಕ್ಸ್ಪೆಕ್ಟೇಷನ್ ಇದೆ? ಎಷ್ಟು ಇಳುವರಿ ತೆಗಿಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ? ಕೂಳೆನಲ್ಲಿ ಇದಕ್ಕಿಂತನೂ ಜಾಸ್ತಿ ಬರುತ್ತೆ ಸರ್. ಜಾಸ್ತಿ ಬರುತ್ತೆ. ಓಕೆ, ಅದ್ರ ಪ್ಲಾನ್ ಪ್ರಕಾರ ನೀವು ಮಾತಾಡಿದೀರಾ, ಸಂಪರ್ಕ ಮಾಡ್ತೀರಾ? ಈಗ ಒಂದು 3 ರಿಂದ 4 ಬಾರಿ ಜೀವಾಮೃತನ ಮಾಡಿ ಕೇಳಿದೀವಿ.
ಈಗ ಒಟ್ಟಾರೆಯಾಗಿ ಕಬ್ಬು ಬೆಳೆಗಾರರಿಗೆ ಧೈರ್ಯವಾಗಿ ಉತ್ಪನ್ನಗಳ ಬಳಕೆ ಮಾಡಬಹುದು. ಹೇಳ್ಬೋದು. ಮತ್ತೆ ಆಲ್ರೆಡಿ ರಿಸಲ್ಟ್ ಇದೆ, ಪ್ರೂವ್ ಇದೆ. ಹೌದು. ಸೊ ಧನ್ಯವಾದಗಳು ವೆಂಕಟೇಶಣ್ಣ, ನಮಸ್ಕಾರ. ನಿಮ್ಗೂ ಧನ್ಯವಾದಗಳು ಸರ್, ನಿಮ್ಗೂ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಅನಿಸಿಕೆನ ಹಂಚ್ಕೊಂಡದಕ್ಕೆ. ಮೂರ್ತಿ ಸರ್, ನಿಮ್ಗೂ ಧನ್ಯವಾದಗಳು. ಥ್ಯಾಂಕ್ ಯು.